ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಲಾಗ್. ಸೊ ನಾ ಇವತ್ತು ಪ್ರ್ಯಾಂಕ್ ಮಾಡ್ಬೇಕು ಅಂದ್ಕೊಂಡು ನಾವು ಮೇಲೆ ಸ್ವಲ್ಪ ಸೀರಿಯಸ್ ಆಗಿ ನಾವು ಮಾರ್ನಿಂಗಿಂದ ಹೇಳತ್ತೀನಿ ನಂಗೆ ಹೊಟ್ಟೆ ನೋವು ಆಗ್ತೈತಿ. ಸೊ ಕರೆಗೂ ನಂಗೆ ಹೊಟ್ಟೆ ನೋವ್ಲಿಕ್ಕತ್ತದ. ಯಾಕಂದರೆ ಇಲ್ಲಿ ನೀರು ಸರಿ ಬಿಡಾತಿಲ್ಲ ರೀ, ಫುಲ್ ರಾಡಿ ನೀರು ಬರತ್ತವೆ. ಯಾಕಂದರೆ ಈಗೆಲ್ಲ ಕಡೆ ಮಳೆ ಆಗಿಬಿಟ್ಟೈತಿ. ಸೊ ನೊಳದ ನೀರು ಫುಲ್ ಎಲ್ಲ ರಾಡಿ ಬರತ್ತವೆ. ಸೊ ಅದ್ರ ಸಲುವಾಗಿ ಹೊಟ್ಟೆ ನೋವು ಆಗ್ತೈತಿ ನನಗೆ. ಅದನ್ನೇ ಹೊಟ್ಟೆ ನೋವು ಇಟ್ಕೊಂಡು ಪ್ರ್ಯಾಂಕ್ ಮಾಡ್ಬೇಕು ಅಂದ್ಕೊಂಡಿನಿ ಅವನ ಮೇಲೆ. ಈಗ ಕಣ್ಣ ನೀರು ಹೆಂಗೆ ಬರ್ಸೋದ್ರಿ, ಹಿಂಗೆ ಮಾರ್ನಿಂಗಿಂದ ಅವ್ನು ಕಾಡ್ಸಿ ನಂಗೆ ಹೊಟ್ಟೆ ನೋವು ಆಗೈತಿ, ನಂಗೆ ಸುಸ್ತಾಗತೈತಿ, ವಾಂತಿ ಬಂದಂಗೆ ಆಗಕತ್ತೈತಿ, ಚಕ್ರ ಬಂದಂಗೆ ಆಗತೈತಿ. ಸುಮ್ಮ ಡೊಳ್ಳೊಗ್ದೀನಿ ರೀ. ಸೊ ಈಗ ಸೀರಿಯಸ್ ಆಗಿ ಪ್ರ್ಯಾಂಕ್ ಮಾಡ್ಬೇಕು ಅಂದ್ಕೊಂಡಿನಿ. ಫ್ಲಾಪ್ ಆಗಬಾರ್ದಿಲ್ಲೂ. ಇದೊಂದು ಪ್ರ್ಯಾಂಕ್ ಸಕ್ಸಸ್ ಆತಂದ್ರೆ ಇಷ್ಟು ಖುಷಿ ಆಗ್ತೀನಲ್ರಿ. ನನ್ನೊಟ್ಟು ಖುಷಿ ಆದವ್ರು ಯಾರೂ ಇಲ್ಲ. ಯಾಕಂದ್ರೆ ನಾ ಯಾವ ಪ್ರ್ಯಾಂಕ್ ಮಾಡಿದ್ರು ಎಲ್ಲ ಫ್ಲಾಪ್ ಆಗ್ಯಾವು. ಸೊ ಅದಕ್ಕೆ ಈ ಸತಿ ಪ್ರ್ಯಾಂಕ್ ಫ್ಲಾಪ್ ಆಗಬಾರ್ದು ಅಂಥೇಳಿ ಮನಸ್ಸೊಳಗೆ ಇಟ್ಕೊಂಡಿನಿ. ಐ ಹೋಪ್ ಈ ಪ್ರ್ಯಾಂಕ್ ಮಸ್ತ್ ಆಗ್ತೈತೆ ಅಂದ್ಕೊಂಡಿನಿ. ಸ್ವಲ್ಪ ಸೀರಿಯಸ್ ಆಗಿ ಆ್ಯಕ್ಟಿಂಗ್ ಮಾಡ್ತೀನಿ ರೀ. ಸೊ ನನಗೆ ಪ್ರ್ಯಾಂಕ್ ವೀಡಿಯೋಸ್ ಅಷ್ಟು ಸರಿ ಬರಲ್ಲ ರೀ, ಹೆಂಗೆ ಎಕ್ಸಿಕ್ಯೂಟ್ ಮಾಡ್ತಾರೆ ಅಂಥೇಳಿ. ಸೊ ಅದಕ್ಕೆ ಇದೊಂದು ಪ್ರ್ಯಾಂಕ್ ಮಾಡ್ಬೇಕು ಅಂದ್ಕೊಂಡಿನಿ. ಮಾರ್ನಿಂಗಿಂದ ಅವ್ನಿಗೆ ಹೇಳಿಬಿಟ್ಟಿನಿ ನಾನೆಲ್ಲ, ನಂಗೆ ಹೊಟ್ಟೆ ನೋವು ಆಗ್ತೈತಿ ಹಾಗೆಲ್ಲ ಹೇಳೀನಿ. ಸೊ ಸೀರಿಯಸ್ ಆಗ್ಯಾನ. ಆಗಲೇ ನಾನು ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀನಿ ಬಾ ಅಂತಂದಾನ. ಈಗ ಸ್ವಲ್ಪ ಜಂಡು ಬಾಂಬ್ ತೊಗೊಂಡೇನಿ ರೀ. ಜಂಡು ಬಾಂಬ್ ಸ್ವಲ್ಪ ಕಣ್ಣಿಗೆ ಹಚ್ಚಿ ಕಣ್ಣ ನೀರು ಬರ್ಸ್ಬೇಕಲ್ರಿ, ಅದಕ್ಕೆ ರೀ. ಸೊ ಅದಕ್ಕೆ ಈಗ ಕ್ಯಾಮ್ರಾ ಅಲ್ಲಿ ಸೆಟ್ ಮಾಡಿರ್ತೀನಿ. ನಿಮಗೆ ವಾಯ್ಸ್ ಕೇಳ್ತೈತೋ ಇಲ್ಲೋ ಗೊತ್ತಿಲ್ಲ, ಸ್ವಲ್ಪ ದೂರ ಇರ್ತೈತೆ ಕ್ಯಾಮ್ರಾ, ಯಾಕಂದ್ರೆ ಅವ್ನು ಕಣ್ಣಿಗೆ ಕಾಣಿಸ್ಬಾರ್ದಲ್ರಿ. ಸೊ ಅದಕ್ಕೆ ಅಲ್ಲೇ ಟಿ ವಿ ಹತ್ರ ಅಲ್ಲೇ ಐತಲ್ರಿ, ಅಲ್ಲೇ ಟಿ ವಿ ಹತ್ರ ಅಲ್ಲೇ ಇಡ್ತೀನಿ ಕಾಣ್ಲಾರ್ದಂಗೆ ನೋಡೋಣಂತ. ನಗ್ತೀನೋ ಅಳತೀನೋ ಏನು ನಾಟಕ ಮಾಡ್ತೀನಿ ಯಪ್ಪ, ನನಗೆ ನಂಬಿಕೆ ಆಗೋಲ್ತು. ಸೀರಿಯಸ್ ಆಗಿ ಪ್ರ್ಯಾಂಕ್ ಮಾಡ್ತೀನಿ ಈ ಸತಿ. ಸೊ ಈ ಲಾಗ್ ಎಲ್ಲರೂ ನೋಡಕತ್ರ ಕಮೆಂಟ್ ಮಾಡಿರಿ ಪ್ಲೀಸ್ ಕಮೆಂಟ್ ಮಾಡಿರಿ ಪ್ಲೀಸ್. ಅಂದರೆ ನನಗೂ ಖುಷಿ ಸಿಗುತ್ತೆ ನೀವು ಕಮೆಂಟ್ ಮಾಡಿದ್ರೆ. ಆ್ಯಂಡ್ ಬರೀ ಈಗ ಹೋಗೋಣಂತ ಪ್ರ್ಯಾಂಕ್ ಮಾಡಲಿಕ್ಕೆ. ಅದರೊಳಗೆ ನಮ್ಮ ತಂಗಿನೇ ಇನ್ಕ್ಲೂಡ್ ಆಗ್ತಾಳೆ. ಸೊ ನಮ್ಮ ತಂಗಿಗೂ ಹೇಳಿಟ್ಟಿನಿ, ಕೆಲ್ ಸೋಫಾ ಮೇಲೆ ಕೂತಾಳೆ, ನಾನು ಈಗ ಸೋಫಾ ಮೇಲೆ ಹೋಗಿ ಕೂಡ್ತೀನಿ. ನಂಗೆ ಹೊಟ್ಟೆ ನೋವು ಭಾಳ ಆಗತ್ತೈತಂತೆ ಆತೀನಿ ಸ್ವಲ್ಪ. ಆಕೆ ಹೋಗಿ ಅವ್ನು ಕರೀತಾಳೆ, ಹೊಟ್ಟೆ ನೋವು ಆಗ್ತೈತೆ ಅಕ್ಕಂದು ಅಂಥೇಳಿ. ಸೊ ಬರ್ರಿ ಏನೇನಾಗುತ್ತೆ ನೋಡೋಣ ಅಂತ. ಇಲ್ಲಿ ಹೋಗಕ್ಕೆ ಹೇಳತ್ತೀನಿ, ಹೋಗಕ್ಕೆ ಬಿಡಿಲ್ಲ, ಹೋಗೋ ಬಿಡಿತಾರ ಆಗ್ತೀನಿ. ನಿನಗೆ ಸುಮ್ಮ ಕುಯ್ ಮಾಡಿದ್ರೆ ಸುಮ್ಮ ಕುಯ್ ಮಾಡ್ತಾಳೆ. ಹೋಗೋ ಮಾತ್ರ ಹೋಗಕ್ಕೆ ಬಿಡಿಲ್ಲ ಅಂತೇಳಿ ಹೋಗಂತೆ, ಹೋಗೋ ಮಾಡಿ ಅಂತ ಹೇಳ್ತೀನಿ, ಅದು ಬಿಡಿಲ್ಲ. ಸುಮ್ಮ ಕುಯ್ ಹುಚ್ಚಬೇಕು ಮಾಡಿದ್ರೆ ಏನಾಗುತ್ತೆ ಈಗ ಬೇಡ ಮಮ್ಮಿಗೆ. ಇದು ಕೋಟ್ ಮುಖಾಲ ಮಾಡ್ಬೋದು, ಜವಾಬ್ ಬರೋದ್ರೆ ಜಯ ಹೇಳ್ಕೊಂಡು ರೆಡಿ ನೀವು ಹೋಗಿ. ಹೋಗೋ ಮಾತ್ರ ಅದಕ್ಕೂ ರೆಡಿ ಇಲ್ಲ. ಸುಮ್ಮನೆ ಕೂತ್ ಕುಯ್ ಮಾಡಿದ್ರೆ ಅದು ಹೇಳಿನಿ, ಅದು ತಿಂದ್ರು ಏನಾಗಲ್ಲ, ಅದಕ್ಕೆ ನಾವು ಮತ್ತೆ ಹೊಟ್ಟೆ ನೋವು ಸಾಧಿಕ ಅಂತ ತಿಂದ್ರೆ ಮತ್ತೆ ರೊಟ್ಟಿ ಗಿಟ್ಟಿ ಹಾಕ್ತೀನಿ ನಾವು ಹೋಗ್ತು. ಮತ್ತೆ ಹೊಟ್ಟೆ ಇನ್ನೂ ಅದಾಗಲ್ಲೇ ನಿನ್ನೆ ಅದಕ್ಕೆ ತಿಂದಿಲ್ಲ ರೊಟ್ಟಿ ರೊಟ್ಟಿ ಹಾಕ್ತೀವಿ. ಮತ್ತೆ ರೊಟ್ಟಿ ಹೋಗೋ ನಡಿ, ಅಯ್ಯೋ ಇದ್ರ ಕಡೆ ಹೋಗೋ ನಡಿ, ಈ ಕಡೆ ಹೋಗಂತ ಡಾಕ್ಟರ್ಗೆ ಸಂಜೆಗೆ ಹೋಗ್ತಾವ ಅರ್ಜೆಂಟಿಗೆ. ಇಲ್ಲ ಕಣ್ಣು ಹಾಕಿದ್ದು ಮಾಡ್ಕೊಳಕತ್ತಿ, ಕಣ್ಣಿಗೆ ಚೆನ್ನಾಗಿ ಕಣ್ಣು ಒರೆಸ್ಕೊತಿದ್ದೆ. ಒಂದು ಕಣ್ಣ ಹೋಗಲಿಲ್ಲ, ಜಂಡು ಮುಚ್ಕೊಂಡ್ರೆ ಇಲ್ಲ ಹಚ್ಕೊಂಡಿಲ್ಲ. ಹಚ್ಕೊಂಡೀನಿ ಇಲ್ಲ ಈಗ ಏನು ಪ್ರಾಬ್ಲಮ್ ಐತೆ ನನ್ನ ಹೊಟ್ಟೆ ನುಸ್ ಆಗ್ತೈತೆ, ತಿಳಿ ನುಸ್ ಆಗ್ತೈತೆ, ಎಲ್ಲ ನುಸ್ ಆಗುತ್ತೆ. ಮಾಡೋ ಮತ್ತೆ ಬಂದಂಗೆ ಆಗ್ತಿದ್ರೆ ₹50 ಕಟ್ ಓವರ್ ಆಕ್ಟಿಂಗ್ ಓವರ್ ಆಕ್ಟಿಂಗ್ ಮಾಡೋದಲ್ಲ ಆಗತ್ತೆ. ಸಂಜೆ ಹೊಟ್ಟೆ ತುಂಬ ಊಟ ಮಾಡಿಲ್ಲ, ಮತ್ತೆ ಮಾತ್ರ ಮಾಡೋಂಗ್ರೆ ಮಾಡಿಲ್ಲ. 3 ದೋಸೆ ಅಷ್ಟೇ.
ಹೊಟ್ಟೆ ತುಂಬಿರ್ತದೆ ಮಾತಿ ಬಂದಂಗೆ ಆಗ್ಬೇಕು ಅಂತ ಏನು ನೀರಿಗೆ ಹಾಕತ್ತಾರೆ ಎಲ್ಲರೂ ಹೊಟ್ಟೆ ನುಗ್ಸಂತೈತಿ ನನಗೂ ನೀರಿಗೆ ಆಗೈತಿ ಪಪ್ಪಾರಿಗೆ ನೋಡಿಲ್ಲ ಅಜ್ಜಾರ್ಗೂ ಯಾವ ಮೊನ್ನೆ ಹೆಂಗೆ ಉಲ್ಟಿ ಆತ ಎಲ್ಲರಿಗೂ ಪ್ರಾಬ್ಲಮ್ ಆಗತ್ತೆ ನೀರಿಂದ ಹಂಗೆ ಚಂದನ ತಲೆಗೆ ಇಟ್ಕೊಂಡು ಹೋಗ್ಬಾರ್ದ ಹಂಗ ಅನಿಸುತ್ತದು ಈ ಸಣ್ಣ ಕುಯ್ 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 ಬರಾಗಿದ್ರೆ ನೀವು ಹೋಗ್ಬಾರ್ದು ಸುಮ್ಮನೆ ಕುಯ್ 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 ಮಾಡೋದಿಲ್ಲ ಹೌದ ನೀರಿಗೆ ಆಗ್ತಿರ್ತದ ಈಗ ನೀರ ಓಲಸ್ಬಿಟ್ಟ ಅದಕ್ಕೆ ಆಗ್ತಿರ್ತದ ಹೋಗು ಮತ್ತೆ ಅನ್ನತ್ತೀನಿ ಅದು ಕುರುಡಿಲ್ಲ ಕೂತು ಕುಯ್ 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 ಮಾಡಕ್ ಹೋಗ್ಬಿಡ ನಾಯಿ ಕುಲಿಯೋದ್ರ ನಮ್ಗೆ ಓದಿರ್ತಾಳೆ ಎರಡು ಜೀರಿಗೆನೂ ಬಾಯಿಗಿಟ್ಟು ನೀರು ಕುಡಿಬೇಕು ಇಲ್ಲಿಂದ ಸಂತೆ ನೀವು ಮಾಡಕ್ಕೆ ಏ ಈ ಕುಯ್ ಕುಯ್ ಮಾಡ್ಬಿಡ ಚಿನ್ನ ಮಾಡ್ತೀನಿ ಈಗ ಸುಮ್ಮನೆ ತಗೊಳ್ಬಿಡ ಹೋಗಂಗಿದ್ರೆ ಹೋಗಮತ ಅಂತೀನಿ ಸೀದಾ ಹೋಗ್ಬಿಡಿ ಈ ಕುಯ್ 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 ಮಾಡಿದ್ರೆ ಸುಮ್ಮನೆ ಇದಾಗತ್ತೆ ಇಲ್ಲಿ ಸುಮ್ಮ ಮಕ್ಕಳು ಇಲ್ಲಿ ನಡಿ ಹೋಗ್ರು ಮತ್ತೆ ಏನು ಕೊಡ್ಬೇಕು ಅಂತ ನಿನಗೆ ಹುಡುಗಿ ಕೊಡ್ತಾರೆ ಮತ್ತೆ ನುಂಗಕ್ಕೆ ನಾನು ನುಂಗಿಸ್ತೀನಿ ತಗೋ ನಿಮ್ಗೆ ಮೂಗು ಸಾವಿರ ಮೂಗು ಹಿಡಿತಾರಲ್ಲ ಯಾಕೆ ನುಂಗಿಸ್ಬಿಡ್ತೀನಿ ಅಂತ ಹುಡುಗಿ ಏ ಹತ್ರ ಇದನ್ನು ಹೋಗಿ ತಿಂತೀನಿ ನಡಿ ಹೋಗ್ರಮ್ಮ ನಡಿ ಹೋಗ್ ನಡಿ ಎತ್ಕೊಂಡು ಹೋಗಿಲ್ಲ ಹೋಗ್ರಮ್ಮ ಇಲ್ಲಿ ಹೇಳ ಮತ್ತೆ ಏನು ಮಾಡೋದು ಹೇಳಿ ನೀ ಏನು ಮಾಡೋದ್ರ ಕಮ್ಮಿ ಆಗುತ್ತೆ ಹೇಳ ಅದನ್ನ ಮಾಡ್ತಾರ ಭಾಳ ಸಾಕೈತಿ ಅದಕ್ಕೆ ಸ್ಟಾಪ್ ಆಯ್ತು ಯಾಕಂತಂದ್ರಿ ಅದು ಕ್ಯಾಮ್ರಾ ಹೀಟ್ ಆಗೈತಿ ತನಗೆ ತಾನೇ ಆಫ್ ಆಗಿಬಿಟ್ಟೈತಿ ಸೊ ಫುಲ್ ಎಂಡ್ವರೆಗೂ ಸ್ವಲ್ಪ ಬಂದದದು ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀನಿ ಅಂದ ನಾವಲ್ಲಂದೆ ಆ್ಯಂಡ್ ಈಗ ನನಗೆ ಮೆಡಿಕಲ್ ಶಾಪಿಗೆ ಇದು ತೊಂಬರಕೊಂಡ್ರಿ ಗುಳಿಗೆ ತೋರಿಸ್ತೀನಿ ಬರೀ ನಿಮ್ಗೆ ಅದು ವಿಡಿಯೋ ಕಟ್ ಆಯ್ತು ಹೊಂಟಾನ್ರಿ ಇದಕ್ಕೆ ಮೆಡಿಕಲ್ ಶಾಪಿಗೆ ಸೊ ಕಳ್ಸೋದ್ರಿ ಅವನು ವಾಪಸ್ ಕರೆಸ್ತೀನಿ ಅಂದ್ರಿ ಮೆಡಿಕಲ್ ಶಾಪ್ ಅಲ್ಲಿ ಪಾಪಿ ಅದು ವಿಡಿಯೋ ಮಾಡಿದ್ ನೋಡು ಅದು ಕ್ಯಾಮ್ರಾ ಹೀಟ್ ಆಗಿ ವಿಡಿಯೋ ಅರ್ಧಕ್ಕೆ ಸ್ಟಾಪ್ ಆಯ್ತು ಫುಲ್ ಡಿಲೀಟ್ ಮಾಡೀನಿ ಅದನ್ನು ಡಿಲೀಟ್ ಮಾಡೀನಿ ಇದು ಈಗ ಅಲ್ಲಿ ಮಾಡಿದ್ದು ಅದು ವಿಡಿಯೋ ಅರ್ಧಕ್ಕೆ ಎಂಡ್ ಆಯ್ತು ಹಿಂಗೆ ಹೋಗೋದು ತೋರಿಸ್ಲಿಲ್ಲ ಲಾಸ್ಟ್ ಮೂಮೆಂಟಿಗೆ ಈಗ ನಿಂದ್ರಿ ನಾವು ಬರ್ತಾನೆ ಫೋನ್ ಹಚ್ತೀನಿ ಫೋನ್ ಹಚ್ಚಿ ನನ್ನ ಕಡೆ ಎಲ್ಲೈತೆ ಫೋನ್ ನಿಂದ್ರಿ ಹಚ್ತೀನಿ ಕಾಲ್ ಮಾಡ್ತೀನಿ ಸುಮ್ಮ ಕಳಿಸಿದವಳು ನಾನು ಏನು ಸಾಧ್ಯ ಸುಮ್ಮನೆ ನಾಟಕ ಮಾಡೀನಿ ಅದು ವಿಡಿಯೋ ಫುಲ್ ಆಗಲಿಲ್ಲರಿಪ್ಪ ಕ್ಯಾಮ್ರಾ ಹೀಟಾಗಿ ಸ್ವಲ್ಪ ಅರ್ಧಕ್ಕೆ ನಿಂತು ಮಸ್ತ್ ಆ್ಯಕ್ಟಿಂಗ್ ಮಾಡೀನಿರಿಪ್ಪ ಸೀರಿಯಸ್ ಆಗತ್ತೀನಿ ನಾ ಕೊರ್ರಿಗೂ ಲಾಸ್ಟ್ ಒಂದು ಮೂಮೆಂಟ್ ಐತೆ ನೋಡ್ರಿ ಅದು ವಿಡಿಯೋ ಕಟ್ ಆಗೋಕ್ಕಿಂತ ಮುಂಚೆ ಅದು ಸೀರಿಯಸ್ ಆಗತ್ತೀನಿ ನಾನು ಈಗ ನಿಂದ್ರಿ ಕಾಲ್ ಮಾಡ್ತೀನಿ ಹೊರಗೆ ಬಾಲಿ ಹೊರಗೆ ಬಾ ಆಕೆ ಹೇಳಿ ನೀವು ಅಳಾಕತ್ತಾಳಕಿ ಜೋರ್ಸ್ಲಿ ಹೊಟ್ಟೆ ಭಾಳ ನೋವಾಕತೈತಿ ಅಂಥೇಳಿ ಫೋನ್ ಹಚ್ಚಿ ಅಳಾಕತ್ತಾಳಕಿ ಭಾಳ ಜೋರ್ಸ್ಲಿ ಬಿದ್ದು ಉಳ್ಳಾಡಕತ್ತ ಅಂತಾನೆ ಎತ್ತಾತಿಲ್ಲ ಎತ್ತ ಪಟ ನಿನ್ನ ಫೋನ್ ಇಲ್ಲ ಹಚ್ಚ ಪಟಾನ ಹಚ್ಚ ಆಕೆ ಅಳ್ಳಾಡಕತ್ತಾಳ ಅಂತಾನೆ ಅಂತ ಇದೊಂದು ಐಡಿಯಾ ಸಿಕ್ತು ನೋಡ್ರಿ ಮಸ್ತ್ ಸಿಕ್ತು ಜಸ್ಟ್ ಅದು ಲಾಸ್ಟ್ ಮೂಮೆಂಟ್ ಅದೊಂದು ಕ್ಯಾಪ್ಚರ್ ಆಗಿತ್ತು ಒಂದು ಮಸ್ತ್ ಸಿಕ್ತಿತ್ತು ರೀ ಅವ ಈಗ ಮೆಡಿಕಲ್ ಶಾಪಿಗೆ ಹೊಂಟಿದ್ದು ಅದೊಂದು ಕ್ಲಿಪ್ ಸಿಕ್ತು ಹಳಾದ ಕ್ಯಾಮ್ರಾ ಹೀಟಾಗಿ ಆಫ್ ಆಗೈತೆ ರೀ ಅಲ್ಲಿ ಎಷ್ಟು ಸುಡ ಆತೈತೆ ರೀ ಇನ್ನಾದರೂ ಕ್ಯಾಮ್ರಾ ಫುಲ್ ಹೀಟ್ ಆಗೈತಿ ಈಗ ಹಚ್ಚಾತಾಳ ಫೋನ್ ಹಚ್ಚಾಕತೈತಿ ಎತ್ತಾತಿಲ್ಲ ರೀ ಈ ಗಾಡಿ ಮೇಲೆ ಹೋದ ನೋಡಿದ್ರಿಲ್ರಿ ಈಗ ಮತ್ತೇನು ಪ್ಲ್ಯಾನ್ ಚೇಂಜ್ ಮಾಡಿ ಅಂದ್ರೆ ನಂಗೆ ಭಾಳ ಹೊಟ್ಟೆ ನೋವಾತೈತಿ ಬಿದ್ದು ಉಳ್ಳಾಡಕತ್ತಾಳಕಿ ಹಂಗೆ ಹೇಳು ಫೋನ್ ಹಚ್ಚಿ ಅಂತಂದೇನಿ ಈಗ ಹಚ್ಚಾಕತ್ತ ಎತ್ತಾತಿಲ್ಲ ಫೋನ್ ಅಯ್ಯಯ್ಯ ಎಲ್ಲೋಗೇನೋ ಡಿಕ್ಕಿಯಾಗಿ ಇಟ್ಟಿರ್ಬೇಕು ಫೋನ್ ಡಿಕ್ಕಿಯಾಗಿ ಇಟ್ಟಾನ್ರಿ ಅವ ಫೋನ್ ಸ್ಕೂಟಿ ಡಿಕ್ಕಿ ಇರ್ತೈತಲ್ರಿ ಅಲ್ಲಿ ಇಟ್ಟಾನೆ ಈಗ ಎತ್ತಾತಿಲ್ಲ ಅವ ಫೋನ್ ಈಗ
ಮೆಡಿಕಲ್ ಶಾಪಿಗೆ ಹೋಗಿ ತೊಗೊಂಬಂದನ್ರಿ. ಅಲ್ಲಿ ಹೊರಗದನ ಈಗಲೂ ಮತ್ತೆ ಸ್ಟಾರ್ಟ್ ಮಾಡೋದು. ಸ್ವಲ್ಪ ವಾಂತಿ ಗಿಂತಿ ಮಾಡೀನಿ ಅಂತ ಹೇಳೀನಿ. ಸೊ ಬರ್ರಿ ನಾ ಕುಂದಿರ್ತೀನಿ ಇಲ್ಲಿ. ಆಕಿಗೆ ಅಜ್ಜುಗ ಹೇಳಂತಂದಿನಿ ಅಕ್ಕ ವಾಂತಿ ಮಾಡ್ಕೊಂತಾಳ ಅಂತ ಹೇಳಿ ಅದನ್ನು ಹೇಳತ್ತಾಳಕ್ಕೆ ಎಲ್ಲ ಮುಂದೆ ರೆಕಾರ್ಡ್ ಮಾಡ್ಕೊಳಕ್ಕಾಗೋಲ್ತು. ಒಂದು ಕ್ಯಾಮ್ರಾ ಐತಿ. ಸೊ ಅದಕ್ಕೆ ಬಂದು ಇಲ್ಲ ರೀ ಅಮ್ಮಗ ಹುಡುಗಿ ತೊಗೊಂಡ್ಬಂದ ಭಾಳ ಹೊಟ್ಟೆ ನೋವು ಸಾಕಾಗುತ್ತೆ, ಉಲ್ಟಿ ಬಂದಂಗೆ ಆಗ್ಬಿಟ್ಟತ್ತೆ. ಮುಂಜಾನೆ ಹಾಳಾತಾಳಕ್ಕೆ ವಾಂತಿ ಮಾಡ್ಕೊಂಡ್ಲೆ ವಾಂತಿ ಮಾಡ್ಕೊಂಡ ಹೋಯ್ ನೋಡಿ ಏನಾದ್ರು ಮತ್ತೆ ವಾಂತಿ ಆತ ಗುಳಿಗೆ ಕೊಡ್ತೀನಿ ರೀ ಹಿಂದಿರಪ್ಪ ಅದು ಮತ್ತೆ ವಾಂತಿ ಮಾಡ್ಕೊಂಡತ್ತೆ. ನೋಡಿ ಏನಾದ್ರು ಮತ್ತೆ ವಾಂತಿ ಆತ ಗುಳಿಗೆ ಕೊಡ್ತೀನಿ ರೀ. ಗುಳಿಗೆ ತೊಗೋಬೇಕು, ಗುಳಿಗೆ ತೊಗೊಂಡ್ರೆ ಗುಳಿಗೆ ತೊಗೋಬೇಕು ಮತ್ತೆ ಏನು ಹೇಳಾಕತ್ತೀನಿ ಹೋಗ್ಬಿಡು ನಡೀಪ ಮುಂಜಾನೆ ಹೇಳ್ತೀನಿ ಕೇಳಕ್ಕೆ ಕಡಿಮೆ ಹೋಯ್ತು. ಇದು ಕೊಡು ಒಂದು ಗ್ಲಾಸ್ ನೀರು ಕೊಡು ಮಾರೇ ಇರ್ಲಿಲ್ಲ ತಗೋ ಏನಾಗಲ್ಲ ತಗೋಲಿ ಗುಳಿಗೆ ತಗೋ ನೀರು ತಗೋ ಹೋಗಿ ನೀರು ತಗೊಂಡ್ರೆ ಅನ್ಕೋತೀನಿ ನೀ ಗುಳಿಗೆ ತಗೊಳತ್ತ ಅದು ಆ ಸಣ್ಣ ಮೂಗ ಹಿಡಿದು ಬಾಯಿ ಹಾಕ್ತಾರಲ್ಲ ಹಂಗೆ ಹಾಕ್ಬಿಡ್ಕೊಂಬತ್ತೆ ಹಂಗ ಹೊಡಮೇನೆ ಹಂಗ ಹೊಡಮ ಮತ್ತೆ ಉಲ್ಟಿ ಮಾಡಿದ್ರೆ ಮತ್ತೆ ತಗೋದು ಕಹಿ ಬತ್ತು ಗೊತ್ತದ ಮತ್ತೆ ಅದಕ್ಕೆ ಗುಳಿಗೆ ತಗೋ ಕೇಕ್ ಇನ್ನೂ ಹಿಡಿವ ಮತ್ತೆ ಉಲ್ಟಿ ಹೋದ ಮತ್ತೆ ತಗೋಬಾರ್ದು ಉಲ್ಟಿ ಅದಕ್ಕೆ ಮತ್ತೆ ಹೊಟ್ಟೆ ಮುಗಿಸೋದು ಉಲ್ಟಿ ಬಂದ್ಬಿಡುತ್ತೆ. ಈಗ ಮೂಗು ಹಿಡಿದು ಬಾಯಿ ನೀರು ಕುಡಿಸ್ಬಿಡ್ತೀರ ಇದು ಗುಳಿಗೆ ನೋಡಿ. ಈಗ ಇದ್ರ ಹಾಕಿ ಕೊಡ್ಲೇ ನೀವು ಇದ್ರ ಹಾಕಿ ಕೊಡ್ತೀನಿ ಕುಡಿ ಏನಾಗುದಿಲ್ಲ ಕುಡಿಲಿ ತಿನ್ನ ತಿನ್ನಲಿ ಏನು ಹಂಗೆ ಕಮ್ಮಿ ಆಗಬೇಕು ಮತ್ತೆ ಇಡಿ ಬಾಯಿ ಮೂಗಳು ಹಾಕಿ ಹೋಗ್ತೀನಿ ಇರ್ಲಿ ಕುಡಿಲಿ ಮತ್ತೆ ಹೆಂಗೆ ಕಮ್ಮಿ ಆಗ್ಬೇಕಂತ ಎಷ್ಟು ಸಣ್ಣ ಹುಡುಗ ತಗೊಂಡು ಮಾಡ್ತೀವಲ್ಲ ಮಂಗೆ ಮತ್ತೆ ಹೇಳತ್ತಿಲ್ಲ ಮತ್ತೆ ನಡಿ ಹೋಗ್ರಿ ನಡಿ ದವಾಖಾನಿಗೆ ಹೋಗಿ ನಡಿ ದವಾಖಾನಿಗೆ ಅದು ಕುರುಡಿಲ್ಲ ಇದು ಕುರುಡಿಲ್ಲ ಹೆಂಗೆ ಮತ್ತೆ ಹೋಗ ನೋಡಿ ಹೋಗ್ರು ಮತ್ತೆ ಈ ಗುಳಿಗೆ ತಿನ್ನಲ್ಲ ಇದೆ ಮತ್ತೆ ಇದಕ್ಕೆ ಕಳಿಸಿ ಮತ್ತೆ ನನಗೆ ಇಕ್ಕಟ್ರಲ್ಲ ನಾನು ಮುಂದೆ ತಗೋ ಇಕ್ಕಟ್ಟು ತಗೊಂಡು ನನಗೆ ಗೊತ್ತೈತಿ ಈಗ ತಗೋ ಏನಾಗಲ್ಲ ಹಿಂಗೆ ಬಾಯಿ ಹಿಡಿದು ಹಾಕಿಬಿಡ್ತು ಅಂತ ಹೇಳಿ ಈಗೇನು ಕೊಡ್ತಾರೆ ಈಗ ತಗೋ ಹಿಡಿ ಪಟ್ಟ ಏನಾಗಲ್ಲ ಈಗ ಆ ಸಣ್ಣ ಹುಡುಗರು ಮೂಗು ಹಿಡಿತು ಬಾಯಿ ಹಾಕ್ತಾರಲ್ಲ ಹಾಗೆ ನೋಡ್ಬಾರ್ದು ತಿಂತಿ ತಿನ್ನಿ ತಿನ್ನೆ ಜಬರ್ದಸ್ತಿ ಪೇಪರ್ ಮಟ್ಟಿನ ಏನಿಲ್ಲ ಕ್ಯಾಪ್ಸೂಲ್ ಇದ್ದದ್ದು ಏನಾಗೋದಿಲ್ಲ ಕೈ ಹತ್ತದಿಲ್ಲ ಅದಕ್ಕೆ ಕ್ಯಾಪ್ಸೂಲ್ ಕೊಡೋದು ನನಗೆ ಕ್ಯಾಪ್ಸೂಲ್ ಕೊಟ್ಟ ಕೈ ಹತ್ತದಿಲ್ಲ ನೋಡ ಕೈ ಹತ್ತದಿಲ್ಲ ಕ್ಯಾಪ್ಸೂಲ್ ಐತಿ ಏನಾಗೋದಿಲ್ಲ ಕೈ ಹತ್ತದಿಲ್ಲ ಅದಕ್ಕೆ ತಂದೇನಿ ಅವ್ನು ಹುಡುಗಿ ಕೊಡೋದ್ರಿಂದ ಈಗ ನುಂಗ ಕ್ಯಾಪ್ಸೂಲ್ ಕೊಡ್ರಿ ಅಂತ ಸಣ್ಣ ಹುಡುಗ ಇದ್ರೆ ಕ್ಯಾಪ್ಸೂಲ್ ಕೊಡ್ರಿ ಅಂತೀನಿ ಕರೀಲಿ ಬಾಯಿಗೆ ತುರುಕ್ತೀನಿ ಅಂತೀನಿ ಬಾಯಿಗೆ ತುರುಕ್ತೀನಿ ತಿಂದಿನ ಬಾಯಿಗೆ ತುರ್ತಿ ಎಲ್ಲ ತಗೊಳ್ಳೋದು ಏನು ತಿಂಡಿ ನನಗೆ ಗೊತ್ತಿಲ್ಲ ತಿಂದ ಗೊತ್ತೈತಿ ಗೊತ್ತೈತಿ ನನಗೆ ಅದಕ್ಕೆ ಬಾಯಿಗೆ ಕೊಡತ್ತೀನಿ ಮಟ್ಟ ಕೊಡೋದಿಲ್ಲ ನಮ್ಮ ಜೊತೆ ಪ್ರಾಂಕ್ ಈ ತಿರುಮಟ ಕೊಡೋದಿಲ್ಲ ತಿನ್ನು ಗುಳಿಗೆ ತಿನ್ನೆ ನಾವು ತಿನ್ನೆ ನಮ್ಮ ಜೊತೆ ನಾಟಕ ಮಾಡೋದಲ್ರಿ ನನಗೆ ಗೊತ್ತಾಗಿಲ್ಲ ತಿಳ್ಕೊಂಡ್ರೆ ಆಕಿ ಗುಳಿಗೆ ತಿನ್ಸಿ ಬಿಡ್ತೀನಿ ಈಗ ಏನ ಪ್ರಾಂಕ್ ಅಂತ ಹೇಳಿ ಮತ್ತೆ ತಿನ್ನಿಸ್ತೀನಿ
ಗೊತ್ತಿಲ್ಲ ನನಗೆ ಏನಿಲ್ಲ ಏನಾಗಿತ್ತಿ ಅವಾಗ ಗೊತ್ತಾಗಿತ್ತೆ ಯಾವಾಗ ಗೊತ್ತಾಗೈತಿ ಗುಳಿ ನಿಮಿಷ ನುಂಗಿಸ್ಬೇಕಂತ ಅನ್ಕೊಂಡಿದ್ದೆ ಬಾಯಿಗೆ ಹಾಕಿದ್ದೆ ಬಟ್ ಉಳಿದ್ರಿ ನಮ್ಮ ಜೊತೆನೆ ಆದ್ರೂ ಖರೆಗೂ ನಂಗೆ ಹೊಟ್ಟೆ ನೋವು ಆದೈತಿ ತಂದಿನ ಇನ್ನೊಂದು ಗುಳಿ ಯಾವುದು ಇದು ಬಿ ಕಾಂಪ್ಲೆಕ್ಸ್ ಬಂದಿನ್ರಿ ಏನೋ ಆಗ್ಬಿಡಲ್ಲ ತಿರುಗಿ ಏನಾಗೋದಿಲ್ಲ ಬಿ ಕಾಂಪ್ಲೆಕ್ಸ್ ಖರೆಗೂ ನಿಜ ನಂಗೆ ಹೊಟ್ಟೆ ನೋವು ಆತೈತ್ರಿ ಮಾರ್ನಿಂಗ್ ಇಂದ ನೀವ ಇಟ್ಕೊಂಡು ಪ್ರ್ಯಾಂಕ್ ಮಾಡೀನಿ ಅವ್ನು ಹೊಟ್ಟೆ ನೋವು ಬಂದಿದೆ ಹಾಂ ಹೊಟ್ಟೆ ನೋವು ಸಲ ತಂದೀನಿ ತಿನ್ನಿಸ್ಲೇನಿಗೆ ಬೇಡಮ್ಮ ನೀ ತಿನ್ ಅಯ್ಯೋ ಚಿನ್ನದು ಅಗಳಿದು ಇಟ್ಟಿದ್ದೆ ನೋಡು ಕ್ಯಾಮ್ರಾ ಹೀಟಾಗಿ ತಾನೇ ಆಫ್ ಆಗೈತಿ ಅರ್ಧಕ್ಕೆ ಹ್ಞೂ ನಮ್ಮ ಜೊತೆನೆ ಪ್ರ್ಯಾಂಕ್ ಮಾಡಕ್ ಬಂದಾಳಕಿ ಒಂದು ಲೈಟ್ ಹಚ್ಚಿಲ್ಲ ಪೈಟ್ ಹಚ್ಚಿಲ್ಲ ಇಲ್ಲಿ ಬಿಡು ಅಂದ್ರೆ ಬೆಳಕೈತ್ರಿ ನಮ್ಮ ಜೊತೆ ಪ್ರ್ಯಾಂಕ್ ಗೊತ್ತಾಯ್ತು ನನಗೆ ಯಾವಾಗ ಗೊತ್ತಾಗೈತಿ ನೀನು ನಾಟಕ ಮಾಡೋದು ಗೊತ್ತಾದ ನನಗೆ ಮುಂಜಾನೆ ನಾಟಕ ಗೊತ್ತಾಗತ್ತೆ ನನಗೆ ಆ ನಡುವೆ ಸ್ವಲ್ಪ ಖರೆ ಅನಿಸ್ತು ಆಮೇಲೆ ಗೊತ್ತಾದ ಪಕ್ಕ ಹಾಕಿ ಪ್ರ್ಯಾಂಕ್ ಮಾಡತ್ತಾರ ಅಂತೇಳಿ ಅದಕ್ಕೂ ಹೋಗಿ ಗುಳ್ಗಿ ತೊಗೊಂಬಂದು ಬ್ಯಾಗ್ ತಿನ್ನಿಸ್ಬೇಕಂತ ಬಿ ಕಾಂಪ್ಲೆಕ್ಸ್ ಬಂದೀನಿ ರೀ ಅಕ್ಕಿ ಹಾಗಿಲ್ಲ ವಾಮಿಟಿಂಗ್ ಮತ್ತು ಹೊಟ್ಟೆ ನೋವು ಅಂದಿಲ್ಲ ಆದರೂ ಇರಲಿ ಅಂತೇಳಿ ಹೊಟ್ಟೆ ನೋವು ತೊಗೊಂಬಂದೀನಿ ಬಟ್ ಇದ್ರ ಜೊತೆ ಅದಕ್ಕೆ ತಿನ್ನಿಸ್ಬೇಕಂತ ಬಿ ಕಾಂಪ್ಲೆಕ್ಸ್ ತೊಗೊಂಬಂದೀನಿ ಅಯ್ಯ ಅಲ್ಲಿ ಚೇಂಜ್ ಇರಲ್ರಿಪ್ಪ ಹೇಳ್ತೇನ್ರಿ ಇದು ಫೋನ್ ಪೇ ಕಾಲಾಗ ಇಟ್ಟು ಹೊಲಸಿಕಲ್ಲ ಈ 10 ರೂಪಾಯಿ ಆದ್ರೆಲ್ಲ ಕೂಡ ಫೋನ್ ಪೇ ಎಲ್ಲಿ ಮಾಡಲಿ ಅಂತೇಳಿ ನನಗೂ ಒಂಥರ ಅನಿಸ್ತು ಇರೋದು ನಾಲ್ಕು ಕೊಡ್ರಿ ಅಂತಂದೆ ಈಗ ಹೆಂಗೋ ತಿನ್ಸಕ್ಕೆ ಬರ್ತಿದ್ದೆ ಅಂತೇಳಿ ತಿನ್ಸಿದ್ದೆ ರೀ ಉಳಿದ್ಲು ನಮ್ಮ ಜೊತೆನೆ ಪ್ರ್ಯಾಂಕ್ ಮಾಡಕ್ಕೆ ಬರ್ತಾಳ್ರಿ ನಮ್ಮ ಜೊತೆನೆ ಇನ್ನೂ ಭಾಳ ಕಲಿಯೋದು ನೀನೆ ಏನೇ ಇಲ್ಲಿ ಸೀರಿಯಸ್ ಆಗಿ ಅಳತ್ತಿದ್ದೆ ನೋಡು ಅಲ್ಲಿಗೆ ಹೀಟ್ ಆಗೈತಗ ಫುಲ್ ಕ್ಯಾಮ್ರಾ ಫುಲ್ ಸುಡಾತೈತಿ ಬಂದ್ ಆಗ್ಬಿಟ್ಟದು ಹೌದಪ್ಪ ಇದು ಗೋಪುರದ ಇದನ್ನು ಹೊಲಸೈತ್ರಿ ಪಟ್ಟ ಬಂದಾಗ್ಬಿಡ್ತಾವ ಇನ್ನಾದ್ರೂ ಸುಡಾತೈತಿ ಗೋಪುರ ಒಳಗಿಲ್ಲಿ ಹೋಗ್ತಾವ ಯಾಕೆ ಗೊತ್ತು ಗುಳಿಗೆ ತಿನ್ನಿಸಿರ್ತೀರಿ ಫುಲ್ ತಿನ್ನಿಸಿದ್ದೆ ಉಳಿದ್ಲು ತೂ ಅಂತೇಳಿ ಇಲ್ಲಂದ್ರೆ ಪೂರ್ತಿ ಗಂಟ್ಲದಾಗ ತಿರ್ಕೊಂಡಿದ್ದೆ ಗಂಟಲ್ಲ ನುಂಗೆಕ್ಕಿದ್ನೇನ ಒಳಗ ಅದಕ್ಕೆ ಮತ್ತೆ ಬಿಟ್ಟೆ ಹೋಗ್ಬಿಡತ್ತ ಹಂಗೆ ನುಗ್ಸಕ್ಕೆ ಜಬರ್ದಸ್ತಿ ಬರೋದಿಲ್ಲ ಅಂತ ಬಿಟ್ಟೆ ಮತ್ತೆ ಎಲ್ಲರೂ ಸಿಕ್ಕೊಂಡ್ರೆ ಮಾಡ್ತೇನಪ್ಪ ಬಿಟ್ಟೆ ಇಲ್ಲಾಂದ್ರೆ ಪಕ್ಕ ಇವತ್ತು ತಿನ್ನಿಸೇ ಬಿಡ್ತಿದೆ ಈಗ ಪ್ಲಾನ್ ಮಾಡಿದ್ವಿ ಪ್ರ್ಯಾಂಕ್ ಮಾಡ್ಬೇಕಂತ ಹೇಳಿ ಬಂದ್ ಬೀಳ್ಬೇಕಂತ ನಾಟಕ ಮಾಡಿ ಹೊರಗೆ ಅದೇನು ಆಗೋ ಹೊಲ್ತವ ಯಾಕೆ ಬಿಡಕ್ಕಾಗಲ್ತ ಟ್ರೈ ಮಾಡ್ಬೇಕ್ಲಿ ಫಸ್ಟ್ ಟೈಮ್ ಭಾಳ ಮಂದಿ ಅನ್ಕೋತಾರೆ ಈ ಪ್ರ್ಯಾಂಕ್ ಏನು ಹಿಂಗೆ ಮಾಡ್ತಾರಂತ ಬಟ್ ಹಂಗೆ ಇರೋದಿಲ್ಲ ರೀ ಪ್ರ್ಯಾಂಕ್ ಮಾಡ್ಬೇಕಂದ್ರೆ ಭಾಳ ವಿಚಾರ ಮಾಡ್ಬೇಕಾಗತ್ತೆ ಮತ್ತು ಡೈಲಿ ಪ್ರ್ಯಾಂಕ್ ಮಾಡೋಕೆ ಆಗೋದಿಲ್ಲ ರೀ ಅದು ಸ್ವಲ್ಪ ಹೆಂಗಿರುತ್ತೆ ಗೊತ್ತೇನು ರೀ ಈಗ ನೋಡ್ರಿ ಹೊರಗಿನವ್ರ ಜೊತೆ ಪ್ರ್ಯಾಂಕ್ ಮಾಡ್ಬೇಕಂದ್ರೆ ಈಸಿಲಿ ಮಾಡ್ಬೋದು ನಾವು ಮನೆಗಿನವ್ರು ಯಾರು ನಾವು ರೆಗ್ಯುಲರ್ ಆಗಿ ಅವ್ರ ಜೊತೆ ಕಾಂಟ್ಯಾಕ್ಟ್ ಇರ್ತೀವಲ್ಲ ಅವ್ರದ್ದು ಪ್ರತಿಯೊಂದು ಏನಂತಾರೆ ಅದಕ್ಕೆ ಅವ್ರ ಇಮೋಷನ್ಸ್ ಆಗಿರ್ಬೋದು ಅವ್ರ ನಮ್ಮ ನಡವಳಿಕೆ ಆಗಿರೋ ಎಲ್ಲ ಗೊತ್ತಿರ್ತೈತಿ ಸ್ವಲ್ಪ ಆ ಕಡೆ ಆದ್ರೂ ನಮ್ಗೆ ಡೌಟ್ ಬಂದ್ಬಿಡ್ತೈತಿ ಅದು ಡೈಲಿ ಪ್ರ್ಯಾಂಕ್ ಮಾಡೋದು ಭಾಳ ಕಷ್ಟ ಐತಿ ಅಟ್ ಈಸಿ ಆಗೋದಿಲ್ಲ ಅದು ಇದಕ್ಕೆ ಪ್ರ್ಯಾಂಕ್ ಮಾಡೋಕೆ ಇನ್ನೂ ಭಾಳ ಕಲಿಬೇಕ್ರಿ ಇದು ನನಗೆ ಪ್ರ್ಯಾಂಕ್ ಮಾಡ್ತಿ ನೀ ನನಗೆ ಪ್ರ್ಯಾಂಕ್ ಮಾಡಕ್ಕೆ ಬರ್ತಿ ಇಷ್ಟ ಮಾಡಿದ್ದು ಚಲೋ ಆಗೈತಿ ಪ್ರ್ಯಾಂಕ್ ಸೀರಿಯಸ್ ಆಗಿ ಹತ್ತೀನಿ ಗೊತ್ತ ಹೌದು ಅತ್ತ ಮಾತ್ರ ಸೀರಿಯಸ್ ಆಗುತ್ತೆ ನಾನು ಫುಲ್ ಸೀರಿಯಸ್ ಆಗಿ ಹುಡುಗಿ ತಿನ್ನಿಸ್ಬೇಕು ಅನ್ಕೊಂಡಿದ್ದೆ ಬಾಯ್ ಅನ್ಕೊಂಡಿದ್ದೆ ಸೀರಿಯಸ್ ಆಗಿ ಏನಾರಲ್ಲ ಮಾಡ್ಕೊಂಡ್ರೆ ಅದಕ್ಕೆ ವೈರಲ್ ಚಾಲೂ ಮಾಡೋದು ಬಿಟ್ಟೆ ಇಲ್ಲಾಂದ್ರೆ ನಾನು ಪಕ್ಕ ಬಾಯಾಗಿ ತುರುಕ್ತಿದ್ದೆ ಮತ್ತು ಹುಡುಗಿ ವಿಷಯ ಬಂದಾಗ ಸ್ವಲ್ಪ ಹೆದರಿಕೆ ಬರ್ತದೆ ಎಲ್ಲರೂ ಸಿಕ್ಕೋದಿಕ್ಕಂದ್ರೆ ಏನು ಮಾಡೋದು ಬಿಟ್ಟೆ ನಾನು ಇಲ್ಲ ಫುಲ್ ಬಾಯ ತುರುಕಿ ಮುಚ್ಚೆ ಬಿಡ್ಕೊಂಡಿದ್ದೆ ಇವ್ರಿ ಎಷ್ಟು ಗಟ್ಟಿ ಹಿಡಿತಾನ ಗೊತ್ತಿವ ಫುಲ್ ಬಾಯಿ ಒಳಗೆ ಹಾಕಿದ್ದಾರೆ ಆಮೇಲೆ ಥೂ ಅಂತ ಉಳ್ದೆ ಅದು ಇಲ್ಲೇ ನಾಲಿಗೆ ಅಂಡ್ಕೊಂಡಿತ್ತು ಹೌದು ಮತ್ತೆ ಅದಕ್ಕೆ ಚಲೋ ಆಯ್ತಪ್ಪ ಪ್ರ್ಯಾಂಕ್ ಅಂತೂ ಸಕ್ಸಸ್ ಆತ್ರಿ ನಾನಂತೂ ಮಾಡೀನಿ ಸೊ ಈ ಪ್ರ್ಯಾಂಕ್ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಸಾರಿ ನನ್ನ ಬಾಟ್ಲಿ ತಾನೇ ಹೊಡಿತೈತ್ರಿ ಹೊಟ್ಟೆ ಖಬರೇ ಇರೋದಿಲ್ಲ ರೀ ಬಾಟ್ಲಿ ಅದು ಡಿ ಮಾರ್ಟ್ ಒಳಗೆ ಬಾಟ್ಲಿ ತಂದಿದ್ದೀವಿ ಗೊತ್ತ್ರಿ ನಾವು ಮುಂಬೈದಾಗಿಂದ ಅದನ್ನ ಕಾಲಾಗ ಹಾಕಿ ಕಚ್ ಅಂತ ಉಳ್ದಾನ್ರಿ ಯಾವ ಹೆಂಗೆ ಗೊತ್ತ್ರಿ ನಂದು ಸಿಟ್ಟು ತೊಗೊಂಡು ಅದಕ್ಕೆ ಹಾಕಂಡ್ರಿ ಬಾಟ್ಲಿಗೆ ಓಕೆ ಸೊ ಈ ವಿಡಿಯೋಲಿ ಏನು ಮಾಡ್ತೀವಿ ಅಂತ ನಿಮ್ಮ ವಿಡಿಯೋ ಇಷ್ಟ ಆಗಿದೆ ಅಂತ ಗೊತ್ತೀವಿ ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಸಿಗೋಣ ನಿಮಗೆ ನೆಕ್ಸ್ಟ್ ವ್ಲಾಗ್ ಒಳಗೆ ಬಾಯ್.